2 3 ಸಂಸದೀಯ ವ್ಯವಹಾರಗಳ ಇಲಾಖೆಯ ಕ್ಷೇತ್ರ ಇಲಾಖೆಯಾದ ಭಾಷಾಂತರ ಇಲಾಖೆಯ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದೆ. ಇದು 69ನೆಯ ಕನ್ನಡ ರಾಜ್ಯೋತ್ಸವ. ಇಂದಿನ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಅತಿಥಿಗಳಾಗಿ ಆಗಮಿಸಿದರು. ಹಾಗೂ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳಾದ ಶ್ರೀ ಜಿ ಶ್ರೀಧರ್ ಅವರು ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಪ್ರಶಸ್ತಿ ಪಡೆದ ಭಾಷಾಂತರ ಇಲಾಖೆಯ ನೌಕರರುಗಳಿಗೆ ಬಹುಮಾನವನ್ನು ವಿತರಣೆ ಮಾಡಲಾಯಿತು. ಹಾಗೂ ಈ ಭಾಷಾಂತರ ಇಲಾಖೆಯ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಭಕ್ತರಾಜ್ ಪಾಟೀಲ್ ಹಾಗೂ ಭಾಷಾಂತರ ಇಲಾಖೆಯ ನಿರ್ದೇಶಕರಾದ ಶ್ರೀ ವೆಂಕಟೇಶ್ ಅವರು ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವು ತುಂಬ ಯಶಸ್ವಿಯಾಯಿತು. ಕನ್ನಡ ಭಾಷೆಯ ಉಳಿವು, ಬೆಳವಣಿಗೆ ಇತ್ಯಾದಿಗಳ ಬಗ್ಗೆ ಅರ್ಥಪೂರ್ಣವಾಗಿ ಚರ್ಚೆ ಮಾಡಲಾಯಿತು. ಕನ್ನಡ ಹಾಡುಗಳನ್ನು ಹಾಡುವುದರ ಮೂಲಕ ರಾಜ್ಯೋತ್ಸವವನ್ನು ಸಂಭ್ರಮಿಸಲಾಯಿತು. ಕಾರ್ಯಕ್ರಮವು ಯಶಸ್ವಿಯಾಯಿತು. ಕನ್ನಡ, ಕನ್ನಡಿಗ, ಕರ್ನಾಟಕ ಈ 3 ಅರ್ಥಪೂರ್ಣವಾದಂಥ ಘೋಷವಾಕ್ಯಗಳಲ್ಲಿ ಭಾಷಾಂತರ ನಿರ್ದೇಶನಾಲಯ ಕನ್ನಡದ ಕೆಲಸನ ಮಾಡ್ತಾ ಇದೆ. ಕನ್ನಡದ ಕೆಲಸ ಮಾಡ್ತಾ ಇರತಕ್ಕಂಥ ಭಾಳ ಪುರಾತನ ಇಲಾಖೆಗಳಲ್ಲಿ ಭಾಷಾಂತರ ಇಲಾಖೆ ಕೂಡ ಒಂದು. ಈ ಇಲಾಖೆಗೆ ಜನಸಂಪರ್ಕ ಅನ್ನೋದು ಇಲ್ಲದೇ ಇರೋದರಿಂದ ಅಷ್ಟಾಗಿ ಜನರಿಗೆ ಇಲಾಖೆ ಬಗ್ಗೆ ಅರಿವಿಲ್ಲ. ಆದರೆ ನಿಜವಾದಂಥ ಕನ್ನಡದ ಕೆಲಸವನ್ನು 100 ವರ್ಷಗಳಿಂದ ಮಾಡ್ಕೊಂಡು ಬರ್ತಿರೋಂಥ ಇಲಾಖೆ ಇದು. ಕನ್ನಡದ ಎಲ್ಲ ಕಾನೂನುಗಳನ್ನು, ಆಮೇಲೆ ನಿಯಮಗಳನ್ನು, ಅಧಿನಿಯಮಗಳನ್ನು, ಸರ್ಕಾರದ ಎಲ್ಲ ವ್ಯವಹಾರಗಳನ್ನು ಕನ್ನಡದಲ್ಲಿ ನಡೆಸುವಂಥದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಕ್ಕಂಥ ಇಲಾಖೆ ನಮ್ಮ ಇಲಾಖೆ. ಹಾಗಾಗಿ ಇವತ್ತು ನಮ್ಮ ಇಲಾಖೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿದ್ವಿ. ಅತ್ಯಂತ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸರ್ಕಾರದ ಕಾರ್ಯದರ್ಶಿಗಳಾದಂಥ ಜಿ ಶ್ರೀಧರ್ ಅವರು ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರು ಮತ್ತು ನಮ್ಮ ವಿಶೇಷ ಕಾರ್ಯದರ್ಶಿಗಳಾದಂಥ ಶ್ರೀನಿವಾಸ್ ಜೋಶಿಯವರು, ಆಮೇಲೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ತುಂಬ ಮುಖ್ಯವಾದಂಥ ನಮ್ಮ ಭಾಷಾಂತರ ಇಲಾಖೆಯ ನೌಕರ ಸಂಘದ ಅಧ್ಯಕ್ಷರಾದಂಥ ಭಕ್ತರಾಜ್ ಪಾಟೀಲ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಸಿದರು.